ನೀವು ಆಮೆ ಮತ್ತು ಮೊಲದ ಕತೆ ಕೇಳಿದ್ದೀರಾ, ಆದರೆ ನೀವು ಸಂಪೂರ್ಣ ಕತೆ ಕೇಳಿಲ್ಲ. ಅದನ್ನು ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ಒಮ್ಮೆ ಮೊಲ ಮತ್ತು ಆಮೆಯ ನಡುವೆ ಓಟದ ಸ್ಪರ್ಧೆ ನಡೆಯುತ್ತೆ. ಮೊಲ ವೇಗವಾಗಿ ಚಲಿಸಿ ದಾರಿಯ ಮಧ್ಯದಲ್ಲಿ ನಿದ್ರೆಗೆ ಜಾರುತ್ತೆ. ಆಮೆ ನಿಧಾನವಾಗಿ ಚಲಿಸುತ್ತಾ ಗುರಿ ತಲುಪಿ ಗೆದ್ದೆ ಬಿಡುತ್ತೆ. ಮೋರಲ್ ಆಫ್ ದ ಸ್ಟೋರಿ: ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಈಗ ಮೊಲದ ಈಗೋಗೆ ಹಾನಿಯಾಗಿತ್ತು. ಹಾಗಾಗಿ ಮೊಲ ಆಮೆಗೆ ಹೇಳುತ್ತೆ, ಬಾ ಮತ್ತೊಂದು ಓಟದ ಸ್ಪರ್ಧೆ ಮಾಡೋಣ ಅಂತ. ಈ ಸಲ ಮೊಲ ತನ್ನ ತಪ್ಪನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತೆ, ವೇಗವಾಗಿ ಓಡಿ ಗೆಲ್ಲುತ್ತೆ. ಮೋರಲ್ ಆಫ್ ದ ಸ್ಟೋರಿ: ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್ಸ್, ಡೋಂಟ್ ರಿಪೀಟ್ ದೆಮ್. ಅಂದರೆ ನಿಮ್ಮ ತಪ್ಪುಗಳಿಂದ ಕಲಿಯಿರಿ, ಮತ್ತೆ ಅವುಗಳನ್ನು ಪುನರಾವರ್ತಿಸಬೇಡಿ. ಈಗ ಇಬ್ಬರು ತಮ್ಮ ತಮ್ಮ ತಪ್ಪುಗಳಿಂದ ಕಲಿತಿದ್ದರು. ಈಗ ಆಮೆ ಹೇಳುತ್ತೆ, ಬಾ ಮತ್ತೊಂದು ಓಟದ ಸ್ಪರ್ಧೆ ಮಾಡೋಣ ಅಂತ. ಆದರೆ ಈಗ ಸ್ಪರ್ಧೆಯ ಮಾರ್ಗ ಬೇರೆಯಾಗಿರ್ತದೆ. ಇಬ್ಬರು ಸ್ಪರ್ಧೆಯನ್ನು ಪ್ರಾರಂಭಿಸುತ್ತಾರೆ. ಆದರೆ ಸ್ವಲ್ಪ ಸಮಯದ ನಂತರ ಮೊಲ ನಿಲ್ಲಬೇಕಾಗುತ್ತೆ, ಏಕೆಂದರೆ ದಾರಿಯ ಮಧ್ಯದಲ್ಲಿ ನದಿ ಬರುತ್ತೆ. ಆಮೆ ನಿಧಾನವಾಗಿ ಆ ನದಿಯಲ್ಲಿ ಚಲಿಸಿ ಅದನ್ನು ದಾಟಿ ಗೆದ್ದೆ ಬಿಡುತ್ತೆ. ಮೋರಲ್ ಆಫ್ ದ ಸ್ಟೋರಿ: ಮೇಕ್ ಯುವರ್ ಸ್ಟ್ರಾಟಜಿ ಅಕಾರ್ಡಿಂಗ್ ಟು ಯುವರ್ ಸ್ಟ್ರೆಂತ್. ಅಂದರೆ ನಿಮ್ಮ ಶಕ್ತಿಯ ಅನುಸಾರ ನಿಮ್ಮ ತಂತ್ರವನ್ನು ಮಾಡಿ. ಈಗ ಭಾಗ 4 ಕೇಳಿ. ಈಗ ಇಬ್ಬರು ತಮ್ಮ ಶಕ್ತಿಗಳನ್ನು ಮತ್ತು ದೌರ್ಬಲ್ಯಗಳನ್ನು ಅರ್ಥ ಮಾಡಿಕೊಂಡಿದ್ದರು. ಆದರೆ ಈ ಬಾರಿ ಅವರಿಬ್ಬರು ಸ್ಪರ್ಧೆ ಮಾಡಲಿಲ್ಲ, ಬದಲಿಗೆ ಒಬ್ಬರಿಗೊಬ್ಬರು ಸಹಯೋಗ ಮಾಡಿಕೊಳ್ಳುತ್ತಾರೆ. ನೆಲದ ಮೇಲಿದ್ದಾಗ ಮೊಲದ ಹೆಗಲ ಮೇಲೆ ಆಮೆ ಮತ್ತು ನದಿಯಲ್ಲಿದ್ದಾಗ ಆಮೆಯ ಹೆಗಲ ಮೇಲೆ ಮೊಲ. ಹೀಗೆ ಕಡಿಮೆ ಸಮಯದಲ್ಲಿ ಸಂಪೂರ್ಣ ಮಾರ್ಗವನ್ನು ಇಬ್ಬರು ಒಟ್ಟಾಗಿ ಕ್ರಮಿಸುತ್ತಾರೆ. ಮೋರಲ್ ಆಫ್ ದ ಸ್ಟೋರಿ: ಡೋಂಟ್ ಕಾಂಪೀಟ್, ಕೊಲಾಬರೇಟ್. ಅಂದರೆ ಎಲ್ಲ ಸಮಯದಲ್ಲೂ ಸ್ಪರ್ಧೆ ಒಳ್ಳೆಯದಲ್ಲ. ಅವಶ್ಯಕತೆ ಇದ್ದಾಗ ಸಹಯೋಗ ಕೂಡ ಮಾಡಿ. ನಿಮ್ಮ ದುರ್ಬಲತೆ ಯಾರ ಬಲವಾಗಿರುತ್ತದೋ ಅಂಥ ಜನರನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳಿ. ಆಗ ನೀವು ಕೂಡ ಪ್ರೇರಿತರಾಗುತ್ತೀರಿ ಮತ್ತು ನಿಮ್ಮ ದಾರಿಯೂ ಕೂಡ ಸುಲಭವಾಗುತ್ತದೆ.